ತಿಮ್ಮಪ್ಪನ ಲಡ್ಡುವಿಗೆ ಬಳಕೆ ಮಾಡುವ ತುಪ್ಪದಲ್ಲೂ ಕೂಡ ಹಣದ ಲೆಕ್ಕಾಚಾರ ಹಾಕಬೇಕಾ? 1,000 ಆಗಲಿ 2,000 ಆಗಲಿ ಪರಿಶುದ್ಧವಾದ ತುಪ್ಪ ಖರೀದಿ ಮಾಡಲಿಕ್ಕೆ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಯಾವುದೇ ರೀತಿಯ ಹಣದ ಕೊರತೆ ಇಲ್ಲ ಅಂತ ಹೇಳಿ ಎಸ್.ಆರ್. ವಿಶ್ವನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಂದಿನಿ ತುಪ್ಪವನ್ನ ತರಿಸೋದನ್ನ ಸ್ಟಾಪ್ ಮಾಡಿಸಿದ್ದು ಬೆಲೆ ಸ್ವಲ್ಪ ದುಬಾರಿ ಅನ್ನೋ ಕಾರಣವನ್ನ ನೀಡಿತ್ತು ಟಿಟಿಡಿ. 320 ರೂಪಾಯಿ ಪ್ರತಿ ಕೆಜಿಯಂತೆ ನೀಡಲಾಗ್ತಾ ಇದ್ದ ತುಪ್ಪವನ್ನ ಬಳಕೆ ಮಾಡಿಕೊಂಡು ತಿರುಪತಿ ತಿಮ್ಮಪ್ಪನ ಲಡ್ಡುವನ್ನ ತಯಾರು ಮಾಡಲಾಗ್ತಾ ಇತ್ತು. ಈ ರೀತಿ ದೇವರ ಪ್ರಸಾದ, ಅದರಲ್ಲೂ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ತಯಾರಿಕೆ ಸಂದರ್ಭದಲ್ಲಿ ತುಪ್ಪದ ಬೆಲೆ ಬಗ್ಗೆ, ಅದಕ್ಕೆ ಖರ್ಚು ಮಾಡೋ ಹಣದ ಬಗ್ಗೆ ನಾವು ಲೆಕ್ಕಾಚಾರ ಮಾಡಬಾರದು ಅಂತ ಹೇಳಿ ಟಿಟಿಡಿ ಮಾಜಿ ಸದಸ್ಯ ಹಾಗೆ ಶಾಸಕ ಎಸ್.ಆರ್. ವಿಶ್ವನಾಥ್ ಹೇಳಿಕೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಎಸ್.ಆರ್. ವಿಶ್ವನಾಥ್ ನಡೆಸಿರುವ ಮಾತುಕತೆ ನಿಮ್ಮ ಮುಂದೆ. ಟಿಟಿಡಿ ಹಿಂದೆ ಸದಸ್ಯರಾಗಿರ್ತಕ್ಕಂಥ ಎಸ್.ಆರ್. ವಿಶ್ವನಾಥ್ ಅವರು, ಯಲಹಂಕ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಇದ್ರ ಬಗ್ಗೆ ಅವ್ರನ್ನೇ ಕೇಳ್ತಾನೆ. ಸರಿಗ ಚಂದ್ರಬಾಬು ನಾಯ್ಡು ಅವರ ಆರೋಪಕ್ಕೆ ಜೊತೆಗೆ ಚಂದ್ರಬಾಬು ನಾಯ್ಡು ಅವರು ಹೇಳಿರ್ತಕ್ಕಂಥದ್ದು ಕೋಟ್ಯಾಂತರ ಭಕ್ತರಲ್ಲಿ ಕೂಡ ಎಲ್ಲೋ ಒಂದು ಕಡೆ ತಲ್ಲಣ ಆಗಿರುವಂಥದ್ದು, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಇದೊಂದು ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ ಮತ್ತು ವಿಶ್ವದಲ್ಲೇ ಅತ್ಯಂತ ಪ್ರಸಿದ್ಧವಾದಂಥ ಏಡುಕೊಂಡಲ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಲಡ್ಡು ವಿಶ್ವ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ರುಚಿಗೆ ಅಚ್ಚುಕಟ್ಟಿಗೆಲ್ಲ ಕೂಡ. ಆದರೆ ಮೊನ್ನೆ ಆಂಧ್ರದ ಹಾಲಿ ಮುಖ್ಯಮಂತ್ರಿಗಳು ಹೇಳ್ದಂಥ ಹೇಳಿಕೆಯನ್ನು ನೋಡಿದಾಗ ನನಗೇನು ಆ ಥರ ಏನು ಅನ್ನಿಸ್ತಾ ಇಲ್ಲ. ಯಾಕಂದರೆ ನಾವು ಕೂಡ ಬೋರ್ಡಲ್ಲಿ 2ನೇ ಟರ್ಮಲ್ಲಿ ಇದ್ದಂಥವ್ರು. ಅದರಲ್ಲಿ ಬಹುತೇಕ ಎಲ್ಲ MLAಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ಇವರೆಲ್ಲ ಕೂಡ ಆ ಸ್ವಾಮಿಯ ಭಕ್ತರುಗಳೇ ಅಲ್ಲಿ ಬೋರ್ಡ್ ಮೆಂಬರ್ ಆಗಿರ್ತಾರೆ. ಅಲ್ಲಿ ಏನಾಗ್ತದೆ, ಪರ್ಚೇಸಿಂಗ್ ಕಮಿಟಿ ಅಂತೇಳಿ ಒಂದು ಕಮಿಟಿನೂ ಇರ್ತದೆ. ಯಾವುದೇ ನಾವು ವಸ್ತುಗಳನ್ನು, ಅದು ಗೋಡಂಬಿ, ದ್ರಾಕ್ಷಿ, ತುಪ್ಪ, ಎಣ್ಣೆ ಈ ಥರದ್ದು ಸಾಕಷ್ಟು ಅಲ್ಲಿ ಖರೀದಿಯನ್ನು ಮಾಡಿದಾಗ ಪ್ರತಿಯೊಂದು ಕೂಡ ಗುಣಮಟ್ಟದ ಪರೀಕ್ಷೆಯನ್ನು ಮಾಡೋದಕ್ಕೆ ಪ್ರತ್ಯೇಕವಾದಂಥ ಲ್ಯಾಬೇ ಇರ್ತದೆ ಅದರಲ್ಲೆಲ್ಲ ಕೂಡ. ಇದು ಈಗ ಹೇಳಿರೋದು ಜುಲೈಯಲ್ಲಿ ಏನು ತುಪ್ಪ ಸಪ್ಲೈ ಆಗಿತ್ತು, ಆ ತುಪ್ಪದಲ್ಲಿ ಕೊಬ್ಬು ಎಲ್ಲ ಇರ್ತಕ್ಕಂಥದ್ದು. ಆ ಟೈಮ್ಗೆ ನಮ್ಮದು ಬೋರ್ಡು ಇರಲಿಲ್ಲ, ನಾವೆಲ್ಲ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ವಿ. ಯಾಕಂದರೆ ಹೊಸ ಸರ್ಕಾರ ಬಂದ ತಕ್ಷಣ ಎಲ್ಲ ರಾಜೀನಾಮೆಯನ್ನು ಕೊಟ್ಟಿದ್ವಿ. ಆಗ ಅಡ್ಮಿನಿಸ್ಟ್ರೇಟ್ರ್ ಇರ್ತಾರೆ, ಅಡ್ಮಿನಿಸ್ಟ್ರೇಟ್ರು ಬಹುಶಃ ಇಂದಿನ ಕಮಿಟಿಯಲ್ಲಿ ಆಗಿರೋಂಥದ್ದು ಅವ್ರು ಖರೀದಿ ಮಾಡಿರ್ಬೋದು. ಬಟ್ ಖರೀದಿ ಮಾಡಿ ಬಂದಾಗ ಅದನ್ನು ಇನ್ಸ್ಪೆಕ್ಷನ್ ಮಾಡೇ ಮಾಡ್ತಾರೆ. ಮತ್ತು ಇನ್ನೊಂದು ಹೇಳುವಂಥದ್ದು, ಆ ತುಪ್ಪ 1,000 ರೂಪಾಯಿ ಆಗಲಿ 2,000 ರೂಪಾಯಿ ಆಗಲಿ ತಿರುಪ್ತಿಯಲ್ಲಿ ದುಡ್ಡಿಗೇನು ಬರ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ದೇವಸ್ಥಾನದ ಅಕೌಂಟಲ್ಲಿ ಐತೆ. ಅಲ್ಲಿ ಯಾವುದೇ ಕಮಿಟಿ ಮೆಂಬರ್ಸು ಕೂಡ ಇದರಲ್ಲಿ ಎಷ್ಟು ರೇಟ್ ಆಯಿತು ಅಂತ ಕೇಳಲ್ಲ. ನಾವು ಟೆಂಡ್ರ್ ಯಾರು ಕರೀತಾರೋ ಅವ್ರು ಕೊಡ್ತೀವಿ. ಇದರಲ್ಲಿ ಏನೋ ದುಡ್ಡು ತಿಂದು ಯಾರಾದ್ರೂ ಅವ್ಯವಹಾರ ಮಾಡಿ ಕಡಿಮೆ ದರದಲ್ಲಿ ನೇರವಾಗಿ ಪರ್ಚೇಸ್ ಮಾಡೋರೆ ಅಂತ ಹೇಳಿದ್ರೆ ಇದು ಅವ್ಯವಹಾರದ ಪ್ರಶ್ನೆ ಬರ್ತದೆ. ಯಾರು ಕೂಡ ಆ ಥರ ಮಾಡೋವಂಥವ್ರು ಯಾರು ಕೂಡ ಇಲ್ಲ, ಅದರಲ್ಲಿ ತಿನ್ನೋವಂಥವ್ರು ಇಲ್ಲ, ಮತ್ತು ಅದು ಅಸಾಧ್ಯವೂ ಇಲ್ಲ ಅದರಲ್ಲಿ. ಯಾಕಂದರೆ ನಾವು ಮಾಡಿರೋ ಪಾಪಗಳನ್ನ ಕಳ್ಕೊಬೇಕು ಅಂತೇಳಿ ಉಂಡಿಗೆ ಹೋಗಿ ಕಾಸು ಕೊಡುವಂಥ ಸಂದರ್ಭ, ಮತ್ತು ನಾವಲ್ಲಿ ಮೆಂಬರ್ಸ್ ಆಗಿರೋದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂದ್ಕೊಂಡು ಹೋಗಿರ್ತಕ್ಕಂಥದ್ದು. ಬಹುಶಃ ಇದು ನನಗೆ ಗೊತ್ತಿರೋ ಹಾಗೆ ಇವರೆಲ್ಲೋ ಲ್ಯಾಬಲ್ಲೆಲ್ಲೋ ಚೆಕ್ ಮಾಡಿದ್ದೀವಿ ಅಂತ ಹೇಳವ್ರೆ. ಹಿಂದೆ ಕೂಡ ಇವರು ವಿರೋಧ ಪಕ್ಷದಲ್ಲಿದ್ದಾಗಲೂ ಅವರು ಅದನ್ನು ತೊಗೊಂಡೋಗಿ ತುಪ್ಪನ ಚೆಕ್ ಮಾಡಿಸಿ ಆಗಲೇ ಅವ್ರು ಮಾಡ್ಬೋದಾಗಿತ್ತು. ಆದರೆ ಇವತ್ತು ಆಂಧ್ರದ ಗೊತ್ತಲ್ಲ, ಒಂಥರ ಸೇಡಿನ ರಾಜಕೀಯ ಇವೆಲ್ಲ ಕೂಡ ಇದೆ. ಆದರೂ ಕೂಡ ಚೆಕ್ ಮಾಡೋದ್ರಲ್ಲೇನು ತಪ್ಪೇನಿಲ್ಲ. ಅವರಲ್ಲಿ ಕ್ವಾಲಿಟಿ ಇಲ್ಲ ಅಂದಾಗ ಎಲ್ಲರೂ ಒಂದು ಕಡೆ ಚೆಕ್ ಮಾಡೇ ಮಾಡ್ತಾರೆ. ಇಡೀ ದೇಶದಲ್ಲಿ ಎಂತೆಂಥವ್ರು ಇರ್ತಾರೆ, ಅವರು ವಿರೋಧ ಪಕ್ಷದವ್ರು ಇರ್ತಾರೆ, ಎಲ್ಲರೂ ಇರ್ತಾರೆ. ಇಲ್ಲಿಯವರೆಗೂ ಆಗದೇ ಇರ್ತಕ್ಕಂಥದ್ದು ಇವತ್ತು ಏಕಾಏಕಿ ಒಂದು ಹೇಳಿಕೆ ಬಂದಿದೆ. ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಲಿ. ಆಗ ಒಂದು ರೀತಿಯಲ್ಲಿ ಅವ್ರು ಏನಾದರೂ ಸಪ್ಲೈಯರ್ ಆ ಥರ ಮಾಡಿತ್ತು ಅಂತಂದರೆ ಗೊತ್ತಿಲ್ಲದಾಗೆ ಅವ್ರ ಮೇಲೆ ಕಠಿಣ ಕ್ರಮ ತೊಗೊಬೇಕಾಗ್ತದೆ. ಇದಕ್ಕೆ ಯಾರು ತಪ್ಪಿತಸ್ಥರಿರ್ತಾರೆ, ಅಧಿಕಾರಿಗಳೇನಾದರೂ ಇನ್ವಾಲ್ವ್ ಆಗಿದ್ದಾರಾ, ಅದನ್ನು ಪರಿಶೀಲನೆ ಮಾಡಿ ಕ್ರಮ ತೊಗೊಬೇಕು. ಆದರೆ ರಾಜಕೀಯ ಸೇಡಿನ ಮುಖಾಂತರ ಭಕ್ತರ ಒಂದು ಮನಸ್ಸನ್ನು ಕೆಡಿಸ್ತಕ್ಕಂಥದ್ದು, ಭಕ್ತರ ಒಂದು ಇದಕ್ಕೆ ಘಾಸಿ ಆಗ್ತಕ್ಕಂಥದ್ದು ಅದು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಮನವಿ. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಯಲಹಂಕ. ತಿಮ್ಮಪ್ಪನ ಲಡ್ಡುವಿಗೆ ಬಳಕೆ ಮಾಡುವ ತುಪ್ಪದಲ್ಲೂ ಕೂಡ ಹಣದ ಲೆಕ್ಕಾಚಾರ ಹಾಕಬೇಕಾ? 1,000 ಆಗಲಿ 2,000 ಆಗಲಿ ಪರಿಶುದ್ಧವಾದ ತುಪ್ಪ ಖರೀದಿ ಮಾಡಲಿಕ್ಕೆ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಯಾವುದೇ ರೀತಿಯ ಹಣದ ಕೊರತೆ ಇಲ್ಲ ಅಂತ ಹೇಳಿ ಎಸ್.ಆರ್. ವಿಶ್ವನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಂದಿನಿ ತುಪ್ಪವನ್ನ ತರಿಸೋದನ್ನ ಸ್ಟಾಪ್ ಮಾಡಿಸಿದ್ದು ಬೆಲೆ ಸ್ವಲ್ಪ ದುಬಾರಿ ಅನ್ನೋ ಕಾರಣವನ್ನ ನೀಡಿತ್ತು ಟಿಟಿಡಿ. 320 ರೂಪಾಯಿ ಪ್ರತಿ ಕೆಜಿಯಂತೆ ನೀಡಲಾಗ್ತಾ ಇದ್ದ ತುಪ್ಪವನ್ನ ಬಳಕೆ ಮಾಡಿಕೊಂಡು ತಿರುಪತಿ ತಿಮ್ಮಪ್ಪನ ಲಡ್ಡುವನ್ನ ತಯಾರು ಮಾಡಲಾಗ್ತಾ ಇತ್ತು. ಈ ರೀತಿ ದೇವರ ಪ್ರಸಾದ, ಅದರಲ್ಲೂ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ
ತಯಾರಿಕೆ ಸಂದರ್ಭದಲ್ಲಿ ತುಪ್ಪದ ಬೆಲೆ ಬಗ್ಗೆ, ಅದಕ್ಕೆ ಖರ್ಚು ಮಾಡೋ ಹಣದ ಬಗ್ಗೆ ನಾವು ಲೆಕ್ಕಾಚಾರ ಮಾಡಬಾರದು ಅಂತ ಹೇಳಿ ಟಿಟಿಡಿ ಮಾಜಿ ಸದಸ್ಯ ಹಾಗೆ ಶಾಸಕ SR ವಿಶ್ವನಾಥ್ ಹೇಳಿಕೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ SR ವಿಶ್ವನಾಥ್ ನಡೆಸಿರುವ ಮಾತುಕತೆ ನಿಮ್ಮ ಮುಂದೆ. TTD ಈ ಹಿಂದೆ ಸದಸ್ಯರಾಗಿರ್ತಕ್ಕಂಥ SR ವಿಶ್ವನಾಥ್ ಅವರು, ಯಲಹಂಕ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಇದ್ರ ಬಗ್ಗೆ ಅವ್ರನ್ನೇ ಕೇಳ್ತಾನೆ. ಸರಿಗ ಚಂದ್ರಬಾಬು ನಾಯ್ಡು ಅವರ ಆರೋಪಕ್ಕೆ ಜೊತೆಗೆ ಚಂದ್ರಬಾಬು ನಾಯ್ಡು ಅವರು ಹೇಳಿರ್ತಕ್ಕಂಥದ್ದು ಕೋಟ್ಯಾಂತರ ಭಕ್ತರಲ್ಲಿ ಕೂಡ ಎಲ್ಲೋ ಒಂದು ಕಡೆ ತಲ್ಲಣ ಆಗಿರುವಂಥದ್ದು, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಇದೊಂದು ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ ಮತ್ತು ವಿಶ್ವದಲ್ಲೇ ಅತ್ಯಂತ ಪ್ರಸಿದ್ಧವಾದಂಥ ಏಡುಕೊಂಡಲ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಲಡ್ಡು ವಿಶ್ವ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ರುಚಿಗೆ ಅಚ್ಚುಕಟ್ಟಿಗೆಲ್ಲ ಕೂಡ. ಆದರೆ ಮೊನ್ನೆ ಆಂಧ್ರದ ಹಾಲಿ ಮುಖ್ಯಮಂತ್ರಿಗಳು ಹೇಳ್ದಂಥ ಹೇಳಿಕೆಯನ್ನು ನೋಡಿದಾಗ ನನಗೇನು ಆ ಥರ ಏನು ಅನ್ನಿಸ್ತಾ ಇಲ್ಲ. ಯಾಕಂದರೆ ನಾವು ಕೂಡ ಬೋರ್ಡಲ್ಲಿ 2ನೇ ಟರ್ಮಲ್ಲಿ ಇದ್ದಂಥವ್ರು. ಅದರಲ್ಲಿ ಬಹುತೇಕ ಎಲ್ಲ MLAಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ಇವರೆಲ್ಲ ಕೂಡ ಆ ಸ್ವಾಮಿಯ ಭಕ್ತರುಗಳೇ ಅಲ್ಲಿ ಬೋರ್ಡ್ ಮೆಂಬರ್ ಆಗಿರ್ತಾರೆ. ಅಲ್ಲಿ ಏನಾಗ್ತದೆ, ಪರ್ಚೇಸಿಂಗ್ ಕಮಿಟಿ ಅಂತೇಳಿ ಒಂದು ಕಮಿಟಿನೂ ಇರ್ತದೆ. ಯಾವುದೇ ನಾವು ವಸ್ತುಗಳನ್ನು, ಅದು ಗೋಡಂಬಿ, ದ್ರಾಕ್ಷಿ, ತುಪ್ಪ, ಎಣ್ಣೆ ಈ ಥರದ್ದು ಸಾಕಷ್ಟು ಅಲ್ಲಿ ಖರೀದಿಯನ್ನು ಮಾಡಿದಾಗ ಪ್ರತಿಯೊಂದು ಕೂಡ ಗುಣಮಟ್ಟದ ಪರೀಕ್ಷೆಯನ್ನು ಮಾಡೋದಕ್ಕೆ ಪ್ರತ್ಯೇಕವಾದಂಥ ಲ್ಯಾಬೇ ಇರ್ತದೆ ಅದರಲ್ಲೆಲ್ಲ ಕೂಡ. ಇದು ಈಗ ಹೇಳಿರೋದು ಜುಲೈಯಲ್ಲಿ ಏನು ತುಪ್ಪ ಸಪ್ಲೈ ಆಗಿತ್ತು, ಆ ತುಪ್ಪದಲ್ಲಿ ಕೊಬ್ಬು ಎಲ್ಲ ಇರ್ತಕ್ಕಂಥದ್ದು. ಆ ಟೈಮ್ಗೆ ನಮ್ಮದು ಬೋರ್ಡು ಇರಲಿಲ್ಲ, ನಾವೆಲ್ಲ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ವಿ. ಯಾಕಂದರೆ ಹೊಸ ಸರ್ಕಾರ ಬಂದ ತಕ್ಷಣ ಎಲ್ಲ ರಾಜೀನಾಮೆಯನ್ನು ಕೊಟ್ಟಿದ್ವಿ. ಆಗ ಅಡ್ಮಿನಿಸ್ಟ್ರೇಟ್ರ್ ಇರ್ತಾರೆ, ಅಡ್ಮಿನಿಸ್ಟ್ರೇಟ್ರು ಬಹುಶಃ ಇಂದಿನ ಕಮಿಟಿಯಲ್ಲಿ ಆಗಿರೋಂಥದ್ದು ಅವ್ರು ಖರೀದಿ ಮಾಡಿರ್ಬೋದು. ಬಟ್ ಖರೀದಿ ಮಾಡಿ ಬಂದಾಗ ಅದನ್ನು ಇನ್ಸ್ಪೆಕ್ಷನ್ ಮಾಡೇ ಮಾಡ್ತಾರೆ. ಮತ್ತು ಇನ್ನೊಂದು ಹೇಳುವಂಥದ್ದು, ಆ ತುಪ್ಪ 1000 ರೂಪಾಯಿ ಆಗಲಿ 2000 ರೂಪಾಯಿ ಆಗಲಿ ತಿರುಪ್ತಿಯಲ್ಲಿ ದುಡ್ಡಿಗೇನು ಬರ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ದೇವಸ್ಥಾನದ ಅಕೌಂಟಲ್ಲಿ ಐತೆ. ಅಲ್ಲಿ ಯಾವುದೇ ಕಮಿಟಿ ಮೆಂಬರ್ಸು ಕೂಡ ಇದರಲ್ಲಿ ಎಷ್ಟು ರೇಟ್ ಆಯಿತು ಅಂತ ಕೇಳಲ್ಲ. ನಾವು ಟೆಂಡ್ರ್ ಯಾರು ಕರೀತಾರೋ ಅವ್ರು ಕೊಡ್ತೀವಿ. ಇದರಲ್ಲಿ ಏನೋ ದುಡ್ಡು ತಿಂದು ಯಾರಾದ್ರೂ ಅವ್ಯವಹಾರ ಮಾಡಿ ಕಡಿಮೆ ದರದಲ್ಲಿ ನೇರವಾಗಿ ಪರ್ಚೇಸ್ ಮಾಡೋರೆ ಅಂತ ಹೇಳಿದ್ರೆ ಇದು ಅವ್ಯವಹಾರದ ಪ್ರಶ್ನೆ ಬರ್ತದೆ. ಯಾರು ಕೂಡ ಆ ಥರ ಮಾಡೋವಂಥವ್ರು ಯಾರು ಕೂಡ ಇಲ್ಲ, ಅದರಲ್ಲಿ ತಿನ್ನೋವಂಥವ್ರು ಇಲ್ಲ, ಮತ್ತು ಅದು ಅಸಾಧ್ಯವೂ ಇಲ್ಲ ಅದರಲ್ಲಿ. ಯಾಕಂದರೆ ನಾವು ಮಾಡಿರೋ ಪಾಪಗಳನ್ನ ಕಳ್ಕೊಬೇಕು ಅಂತೇಳಿ ಉಂಡಿಗೆ ಹೋಗಿ ಕಾಸು ಕೊಡುವಂಥ ಸಂದರ್ಭ, ಮತ್ತು ನಾವಲ್ಲಿ ಮೆಂಬರ್ಸ್ ಆಗಿರೋದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂದ್ಕೊಂಡು ಹೋಗಿರ್ತಕ್ಕಂಥದ್ದು. ಬಹುಶಃ ಇದು ನನಗೆ ಗೊತ್ತಿರೋ ಹಾಗೆ ಇವರೆಲ್ಲೋ ಲ್ಯಾಬಲ್ಲೆಲ್ಲೋ ಚೆಕ್ ಮಾಡಿದ್ದೀವಿ ಅಂತ ಹೇಳವ್ರೆ. ಹಿಂದೆ ಕೂಡ ಇವರು ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಅವರು ಅದನ್ನು ತೊಗೊಂಡೋಗಿ ತುಪ್ಪನ ಚೆಕ್ ಮಾಡಿಸಿ ಆಗಲೇ ಅವ್ರು ಮಾಡ್ಬೋದಾಗಿತ್ತು. ಆದರೆ ಇವತ್ತು ಆಂಧ್ರದ ಗೊತ್ತಲ್ಲ, ಒಂಥರ ಸೇಡಿನ ರಾಜಕೀಯ ಇವೆಲ್ಲ ಕೂಡ ಇದೆ. ಆದರೂ ಕೂಡ ಚೆಕ್ ಮಾಡೋದ್ರಲ್ಲೇನು ತಪ್ಪೇನಿಲ್ಲ. ಅವರಲ್ಲಿ ಕ್ವಾಲಿಟಿ ಇಲ್ಲ ಅಂದಾಗ ಎಲ್ಲ ಒಂದು ಕಡೆ ಚೆಕ್ ಮಾಡೇ ಮಾಡ್ತಾರೆ. ಇಡೀ ದೇಶದಲ್ಲಿ ಎಂತೆಂಥವ್ರು ಇರ್ತಾರೆ, ಅವರು ವಿರೋಧ ಪಕ್ಷದವ್ರು ಇರ್ತಾರೆ, ಎಲ್ಲರೂ ಇರ್ತಾರೆ. ಇಲ್ಲಿಯವರೆಗೂ ಆಗದೇ ಇರ್ತಕ್ಕಂಥದ್ದು ಇವತ್ತು ಏಕಾಏಕಿ ಒಂದು ಹೇಳಿಕೆ ಬಂದಿದೆ. ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಲಿ. ಆಗ ಒಂದು ರೀತಿಯಲ್ಲಿ ಅವ್ರು ಏನಾದರೂ ಸಪ್ಲೈಯರ್ ಆ ಥರ ಮಾಡಿತ್ತು ಅಂತಂದರೆ ಗೊತ್ತಿಲ್ಲದಾಗೆ ಅವ್ರ ಮೇಲೆ ಕಠಿಣ ಕ್ರಮ ತೊಗೊಬೇಕಾಗ್ತದೆ. ಇದಕ್ಕೆ ಯಾರು ತಪ್ಪಿತಸ್ಥರಿರ್ತಾರೆ, ಅಧಿಕಾರಿಗಳೇನಾದರೂ ಇನ್ವಾಲ್ವ್ ಆಗಿದ್ದಾರಾ, ಅದನ್ನು ಪರಿಶೀಲನೆ ಮಾಡಿ ಕ್ರಮ ತೊಗೊಬೇಕು. ಆದರೆ ರಾಜಕೀಯ ಸೇಡಿನ ಮುಖಾಂತರ ಭಕ್ತರ ಒಂದು ಮನಸ್ಸನ್ನು ಕೆಡಿಸ್ತಕ್ಕಂಥದ್ದು, ಭಕ್ತರ ಒಂದು ಇದಕ್ಕೆ ಘಾಸಿ ಆಗ್ತಕ್ಕಂಥದ್ದು ಅದು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಮನವಿ. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಯಲಹಂಕ.